ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಾಗಲಕಾಯಿ ಗೊಜ್ಜು ಮಾಡೋದು ತೋರಿಸ್ಕೊಡ್ತೀನಿ. ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೋಣ. ನಾನು ಆಗಲೇ ತೋರಿಸಿದ್ದೆಲ್ಲ ಸ್ಟಾರ್ಟಿಂಗಲ್ಲೇ ಏನೇನು ಬೇಕು ಅಂದ್ಬಿಟ್ಟು. ನಾನು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆನ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಬನ್ನಿ ಇವಾಗ ಹಾಗಲಕಾಯಿ ಪಲ್ಯ ಮಾಡೋಣ. ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡೋಣ ಆಯಿತಾ. ಒಂದು ಸ್ಮಾಲ್ ಟಿಪ್ಸು, ನಾವು ಆ್ಯಕ್ಚುಲಿ ಈ ಗೊಜ್ಜು ಮಾಡಬೇಕಾದ್ರೆ ಈರುಳ್ಳಿ ತುಂಬ ಜಾಸ್ತಿ ಫ್ರೈ ಮಾಡಲ್ಲ, ಒಂದು ಸ್ವಲ್ಪ ಮಾಡ್ಕೊತೀವಿ, ಆಮೇಲೆ ಹಾಗಲಕಾಯಿ ಹಾಕಿ ಫ್ರೈ ಮಾಡ್ತೀವಿ. ನಾನು ಆಗಲೇ ತೋರಿಸಿದ್ದೆಲ್ಲ ಸ್ಟಾರ್ಟಿಂಗಲ್ಲಿ. ಹಾಗಲಕಾಯಿನ ಸಣ್ಣಗೆ ಹೆಚ್ಕೊಂಡು ರೌಂಡಾಗಿ ಅದಕ್ಕೆ ಹುಣಸೆ ನೀರು ಮತ್ತು ಕಲ್ಲುಪ್ಪು ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ದೆ. ಇವಾಗ ಇದನ್ನು ಈರುಳ್ಳಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ. ಇವಾಗ ಹಾಕ್ತಾಯಿದ್ದೀನಿ. ಸಾರಿ, ಬೇಜಾರು ಮಾಡ್ಕೊಂಬಿಡಿ, ಯಾಕಂದರೆ ನಾನು ಒಂದು ಕೈಯಲ್ಲಿ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ, ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಆಯಿತಾ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನೂ ಫ್ರೈ ಮಾಡಬೇಕು ಹಾಗಲಕಾಯಿನ. ನಾನಿಲ್ಲಿ ಇದು ಪಲ್ಯದ ಪುಡಿ, ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಏನು ಹೇಳ್ತಾರೆ ಹುಚ್ಚೆಳ್ಳು ಪುಡಿ, ಅದು ಮೂರನ್ನು ನೀರಲ್ಲಿ ಹಾಕ್ಬಿಟ್ಟು ಕಲಿಸ್ಕೊತೀನಿ. ನಿಮ್ಮ ಮನೆಯಲ್ಲಿ ಏನು ಸಾಂಬಾರು ಪೌಡರ್ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಪಲ್ಯದ ಪುಡಿ, ತೆಂಗಿನಕಾಯಿ ತುರಿ, ಹುಚ್ಚೆಳ್ಳು ಪುಡಿ ಮತ್ತು ಬೆಲ್ಲ ಮರೆತುಬಿಟ್ಟಿದೆ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅದನ್ನು ನೋಡಿಬಿಟ್ಟು. ನೋಡಿ, ನಾನು ಈಗ ಕಲಸಿಟ್ಕೊಂಡಿದ್ದೀನಿ ಪಲ್ಯದ ಪುಡಿ, ತೆಂಗಿನಕಾಯಿ ತುರಿ. ಚೆನ್ನಾಗಾಗಿದೆ ಹಾಗಲಕಾಯಿ ಹುರಿದಿರೋದು. ಇವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ, ಮತ್ತು ಬೆಲ್ಲನೂ ಸಹ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಏನೇ ಗೊಜ್ಜು ಮಾಡಬೇಕಾದ್ರೂ, ಸಾಂಬಾರು ಮಾಡಬೇಕಾದ್ರೂ ಬಿಸಿನೀರು ಕಾಯ್ಲಿಕ್ಕೆ ಇಟ್ಕೊಂಡಿರ್ತೀನಿ, ಸೊ ದಟ್ ಬೇಗ ಆಗುತ್ತೆ ಅಂದ್ಬಿಟ್ಟು. ಇದು ಒಂದು ಸ್ಮಾಲ್ ಟಿಪ್ ಅಂತಲೇ ನೀವು ಅಂದ್ಕೊಬೋದು. ಇವಾಗ ನಾನು ಕಾಯಿಸ್ಕೊಂಡಿರೋ ಬಿಸಿನೀರು ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡೋಣ ಆಯಿತಾ. ಸ್ವಲ್ಪ ಉಪ್ಪು ಬೇಕಾದರೆ ಹಾಕೋಣ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ.
ನೋಡಿ, ನಮ್ಮ ಮನೇಲಿ ಮಾಡೋಂಥ ಹಾಗಲಕಾಯಿ ಗೊಜ್ಜು ರೆಡಿ. ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ.